ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಅತೀ ದೊಡ್ಡ ಯುದ್ಧ ನಡೆಯೋದು ಹೊರಗಲ್ಲ, ನಮ್ಮ ಮನಸ್ಸಿನೊಳಗೆ. ಆ ಯುದ್ಧವನ್ನೊಮ್ಮೆ ಗೆದ್ಬಿಟ್ರೆ ಜಗತ್ತನ್ನೇ ಗೆದ್ದಾಗೆ. ಇವತ್ತು ನಾವು ಆ ಒಂದು ಅಚಲ, ಮುರಿಯಲಾಗದ ಮನೋಭಾವವನ್ನ ಹೇಗೆ ಕಟ್ಟೋದು ಅನ್ನೋ ರಹಸ್ಯವನ್ನ ಭೇದಿಸೋಣ. ಸಿದ್ಧರಾಗಿ. ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಇದೇ ಜೀವನದ ಕಠೋರ ಸತ್ಯ. ನೋಡಿ, ಈ ಜಗತ್ತಿದೆಯಲ್ವಾ, ಅದು ನಮ್ಮ ವೀಕ್ನೆಸ್ ಎಲ್ಲಿದೆ ಅಂತ ಹುಡುಕ್ತಾ ಇರುತ್ತೆ. ಅದಕ್ಕೆ ಅದೊಮ್ಮೆ ಸಿಕ್ತು ಅಂದ್ರೆ ಸಾಕು, ಅದರ ಮೇಲೆ ನಿರಂತರವಾಗಿ ಕರುಣೆ ಇಲ್ಲದೆ ಹೊಡಿತೇ ಇರುತ್ತೆ. ಇದರಿಂದ ತಪ್ಪಿಸ್ಕೊಡೋಕ್ಕಾಗಲ್ಲ. ಹಾಗಿದ್ರೆ ಈ ಥರದ ನಿರಂತರ ದಾಳಿಯಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಹೇಗೆ? ಇದನ್ನ ಎದುರಿಸೋಕೆ ನಮ್ಮತ್ರ ಇರೋ ಅಸ್ತ್ರವಾದ್ರೂ ಯಾವುದು, ಅಲ್ವಾ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶ. ಗೊತ್ತಾ, ಇದಕ್ಕೆ ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮೊಳಗೇ ಇದೆ. ಹೌದು, ನಮ್ಮ ಮನಸ್ಸು. ಅದೇ ನಮ್ಮ ಅತ್ಯಂತ ಶಕ್ತಿಶಾಲಿ ಆಯುಧ. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಇದೇ ಮನಸ್ಸು ನಮ್ಮ ಅತಿದೊಡ್ಡ ದೌರ್ಬಲ್ಯ ಕೂಡ ಆಗ್ಬೋದು. ನಾವದನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಖಂಡಿತ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಸರಿ, ನಮ್ಮ ಈ ಪಯಣದ ಮೊದಲ ನಿಲ್ದಾಣಕ್ಕೆ ಬರೋಣ. ಅಹಿತಕರ ಸತ್ಯ. ನೋಡಿ, ಯಾವುದೇ ದೊಡ್ಡ ಬದಲಾವಣೆ ಆಗ್ಬೇಕಂದ್ರೆ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರ್ಲೇಬೇಕಲ್ವಾ? ಹಾಗಿದ್ರೆ ಏನಿದು ಆರಂಭದ ಹಂತ? ಇದು ಸುಮ್ಮನೆ ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋ ಹಾಗಲ್ಲ. ಬದಲಿಗೆ ನಮ್ಮ ಆತ್ಮದೊಳಗೆ ಇಣುಕಿ ನೋಡೋದು, ನಾವು ನಿಜವಾಗ್ಲೂ ಯಾರು ಅಂತ ಫೇಸ್ ಮಾಡೋದು. ಈ ಸತ್ಯ ಇದೆಯಲ್ವಾ, ಇದು ನಮ್ಮ ಕಂಫರ್ಟ್ ಝೋನಲ್ಲಿ ಸಿಗಲ್ಲ. ಇದು ಸಿಗೋದು ನೋವು, ಕಷ್ಟ, ಅಹಿತಕರ ಪರಿಸ್ಥಿತಿಗಳಲ್ಲೇ. ಅಲ್ಲಿಗೆ ಧುಮುಕಿದಾಗ ಮಾತ್ರ ನಮ್ಮ ನಿಜವಾದ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು ಅಂತ ಗೊತ್ತಾಗೋದು. ನೋಡಿ, ಈ ಮಾತು ಕೇಳಕ್ಕೆ ಸ್ವಲ್ಪ ಹಾರ್ಷ್ ಅನ್ಸ್ಬೋದು, ಆದರೆ ಇದು 100ಕ್ಕೆ 100 ಸತ್ಯ. ನಮ್ಮ ಬ್ರೈನ್ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ, ಆಮೇಲೆ ಅದೇ ನಮ್ಮನ್ನ ಆಳಕ್ಕೆ ಶುರು ಮಾಡಿದ್ರೆ ಮುಗೀತು ಕತೆ. ಅದಕ್ಕೆ ಹೇಳೋದು, ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದು ಒಂದು ಚಾಯ್ಸ್ ಅಲ್ಲ, ಅದು ಅನಿವಾರ್ಯ. ಸರಿ, ಹಾಗಿದ್ರೆ ಈಗ ನಿಜವಾದ ಕೆಲಸ ಎಲ್ಲಿ ಶುರುವಾಗತ್ತೆ ಅನ್ನೋದನ್ನ ನೋಡೋಣ. ಅದನ್ನೇ ನಾವು ಮಾನಸಿಕ ಪ್ರಯೋಗಾಲಯ ಅಂತ ಕರೆಯೋಣ. ಇದು ನಮ್ಮ ಒಳಗಿನ ಪಯಣದ ನೆಕ್ಸ್ಟ್ ಸ್ಟೆಪ್. ಈ ಮಾನಸಿಕ ಪ್ರಯೋಗಾಲಯ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮೊಳಗೇ ಇದೆ. ನಮಗ್ ಬೇಕಾಗಿರೋ ಪ್ರತಿಯೊಂದು ಶಕ್ತಿ, ಜ್ಞಾನ, ಟೂಲ್ಸ್ ಎಲ್ಲವೂ ನಮ್ಮಲ್ಲೇ ಅಡಗಿದೆ. ನಾವು ಮಾಡಬೇಕಿರೋದು ಇಷ್ಟೇ, ಆ ಲ್ಯಾಬ್ನ ಬಾಗ್ಲು ತೆರೆದು ನಮ್ಮನ್ನ ನಾವೇ ಸ್ಟಡಿ ಮಾಡೋದು. ಇಲ್ಲಿ ಒಂದು ಅದ್ಭುತವಾದ ಮೆಟಫರ್ ಇದೆ, ಯೋಚನೆ ಮಾಡಿ. ಸಾಮಾನ್ಯವಾಗಿ ಮನುಷ್ಯ ಸತ್ ಮೇಲೆ ಅಟಾಪ್ಸಿ ಮಾಡಿ ಸಾವಿಗೆ ಕಾರಣ ಏನು ಅಂತ ಕಂಡುಹಿಡಿತಾರಲ್ವಾ? ಆದ್ರೆ ನಾವು ಬದುಕಿರುವಾಗಲೇ ನಮ್ಮ ಫೇಲಿಯರ್ಸ್, ನೋವು, ಸೋಲುಗಳಿಗೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಲೈವ್ ಅಟಾಪ್ಸಿ ಮಾಡ್ಕೊಳ್ಳೋದೇ ಇಲ್ಲ. ಹಾಗಿದ್ರೆ ಈ ಲೈವ್ ಅಟಾಪ್ಸಿ ಮಾಡೋದು ಹೇಗೆ? ಸಿಂಪಲ್. ಮೊದಲಿಗೆ ಜೀವನದ ಆರ್ಕೈವ್ಸ್ ಒಳಗೆ ಹೋಗ್ಬೇಕು. ಅಂದ್ರೆ ನಮ್ಮ ಹಳೇ ನೆನಪುಗಳಿಗೆ, ನಮ್ಮ ಹಿಂದಿನ ಟ್ರಾಮಾ, ಫೇಲ್ಯೂರ್ಸ್ ಎಲ್ಲವನ್ನು ಧೈರ್ಯವಾಗಿ ಎದುರಿಸಬೇಕು. ಯಾವುದೇ ನಾಚಿಕೆ, ಪಶ್ಚಾತ್ತಾಪ ಇಲ್ಲದೆ ಅದನ್ನ ಸ್ಟಡಿ ಮಾಡಬೇಕು. ಅಲ್ಲಿ ಸಿಕ್ಕ ಪಾಠಗಳನ್ನ ನಮ್ಮ ಮುಂದಿನ ದಾರಿಗೆ ಬೆಳಕಾಗಿಸ್ಕೊಳ್ಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಮ್ಮ ಹಿಂದಿನ ನೋವುಗಳಿದೆಯಲ್ಲ, ಅದು ನಮ್ಮ ದಾರಿಗೆ ಅಡ್ಡ ಹಾಕೋ ಒಂದು ಗೋಡೆ ಆಗ್ಬಾರ್ದು. ಬದಲಿಗೆ ಅದನ್ನ ಜಾಣ್ಮೆಯಿಂದ ದಾಟಿ ಮುಂದೆ ಹೋಗೋಕೆ ಕಲಿಬೇಕು ಅಷ್ಟೇ. ಸರಿ, ಈ ಆತ್ಮಾವಲೋಕನದಿಂದ ಸಿಕ್ಕ ಜ್ಞಾನದ ಬೆಂಕಿಯಲ್ಲಿ ನಮ್ಮನ್ನ ನಾವು ಹೊಸದಾಗಿ ರೂಪಿಸ್ಕೊಳ್ಳೋ ಟೈಮ್ ಈಗ. ನಮ್ಮ ಹಳೆಯ ವೀಕ್ನೆಸ್ಗಳನ್ನೆಲ್ಲ ಕರಗಿಸಿ, ಶಿಸ್ತು ಅನ್ನೋ ಸುತ್ಕಿಯಿಂದ ಒಡೆದು ಒಂದು ಹೊಸ, ಭೇದಿಸಲಾಗದ ರಕ್ಷಾ ಕವಚವನ್ನ ನಾವೇ ಕಟ್ಕೋಬೇಕು. ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ ನೋಡಿ, ಡೇವಿಡ್ ಗಾಗಿನ್ಸ್ ಅಂತ ಕೇಳಿರ್ಬೋದು. ಮೂಲ ವ್ಯಕ್ತಿ ಅಂದ್ರೆ ಆ ಹಳೆಯ ಡೇವಿಡ್ ಗಾಗಿನ್ಸ್ ಸಾಕಾಗಿಲ್ಲ, ಆತ ವೀಕ್ ಆಗಿದ್ದ. ಅದಕ್ಕೆ ಚಾಲೆಂಜ್ಗಳನ್ನ ಫೇಸ್ ಮಾಡೋಕ್ಕೆ ಗಾಗಿನ್ಸ್ ಅನ್ನೋ ಒಂದು ಹೊಸ ಬಲಿಷ್ಠ ಪರ್ಸನಾಲಿಟಿಯನ್ನ ಅವರೇ ಪ್ರಜ್ಞಾಪೂರ್ವಕವಾಗಿ ಕಟ್ಕೊಂಡ್ರು. ಇದು ಅಂದ್ರೆ ನಮ್ಮ ಹಳೆಯ ವರ್ಷನ್ನ ಮೀರಿ ಒಂದು ಹೊಸ ವರ್ಷನ್ನ ರೂಪಿಸ್ಕೊಳ್ಳೋದು. ಇಲ್ಲಿ ನೋಡಿ, ಹೆಚ್ಚಿನ ಜನ ಮೋಟಿವೇಶನ್ಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಮೋಟಿವೇಶನ್ ಅನ್ನೋದು ಒಂದು ಫೀಲಿಂಗ್ ಅಷ್ಟೇ. ಅದು ಬರುತ್ತೆ, ಹೋಗುತ್ತೆ. ಆದ್ರೆ ಡಿಸಿಪ್ಲಿನ್ ಹಾಗಲ್ಲ. ಡಿಸಿಪ್ಲಿನ್ಗೆ ಮೋಟಿವೇಶನ್ ನಾಷ್ಟ ಇದ್ದಾಗೆ. ಅದು ಮೋಟಿವೇಶನ್ಗಾಗಿ ಕಾಯಲ್ಲ. ಈಗ ಏನ್ ಮಾಡ್ಬೇಕು, ಅದನ್ನ ಮಾಡೋದೇ ಡಿಸಿಪ್ಲಿನ್. ಆದ್ರೆ ಇಲ್ಲೊಂದು ಎಚ್ಚರಿಕೆ, ನಮ್ಮ ಮನಸ್ಸು ಗೊಂದಲ, ಎಕ್ಸ್ಕ್ಯೂಸ್ಗಳು, ನೆಗೆಟಿವ್ ಯೋಚನೆಗಳಿಂದ ತುಂಬಿ ತುಳುಕುತ್ತಿರೋ ಒಂದು ಗ್ಯಾರೇಜ್ ಥರ ಇದ್ರೆ ಅಲ್ಲಿ ಡಿಸಿಪ್ಲಿನ್ಗೆ ಜಾಗ ಎಲ್ಲಿರುತ್ತೇಳಿ? ಡಿಸಿಪ್ಲಿನ್ ವರ್ಕ್ ಆಗ್ಬೇಕಂದ್ರೆ ಮೊದಲು ಆ ಗ್ಯಾರೇಜ್ನ ಕ್ಲೀನ್ ಮಾಡಿ ಮನಸ್ಸನ್ನ ಆರ್ಗನೈಸ್ ಮಾಡ್ಕೋಬೇಕು. ಹಾಗಿದ್ರೆ ಈ ರಕ್ಷಾ ಕವಚವನ್ನ ಕಟ್ಟೋದು ಹೇಗೆ? ಅದಕ್ಕೊಂದು ಕಾನ್ಸೆಪ್ಟ್ ಇದೆ, ಚೋಸನ್ ಸಫರಿಂಗ್ ಅಂತ. ಅಂದ್ರೆ ಆಯ್ದುಕೊಂಡ ಸಂಕಟ. ಪ್ರತಿದಿನ ನಮಗೆ ಇಷ್ಟ ಇಲ್ಲದ, ಕಷ್ಟ ಆಗೋ ಒಂದು ಕೆಲಸವನ್ನ ನಾವೇ ಉದ್ದೇಶಪೂರ್ವಕವಾಗಿ ಮಾಡಬೇಕು. ಯಾಕೆ ಗೊತ್ತಾ? ಹೀಗೆ ಮಾಡಿದಾಗ
ಲೈಫ್ ನಮ್ಮ ಮೇಲೆ ಅನಿರೀಕ್ಷಿತವಾಗಿ ಎಸೆಯೋ ದೊಡ್ಡ ದೊಡ್ಡ ಕಷ್ಟಗಳನ್ನ ಎದುರಿಸೋಕೆ ನಮ್ಮ ಮೈಂಡ್ ರೆಡಿಯಾಗುತ್ತೆ. ಈ ಎಲ್ಲಾ ಕಷ್ಟದ ಹಂತಗಳನ್ನ ದಾಟಿದ ಮೇಲೆ ನಾವು ಫೈನಲಿ ತಲುಪೋದೇ ಆ ಅಂತಿಮ ಘಟ್ಟಕ್ಕೆ. ಅದೇ ಅನ್ಸ್ಟಾಪಬಲ್ ಮೈಂಡ್ಸೆಟ್, ಅಚಲ ಮನೋಭಾವ. ಇದರಲ್ಲಿ 3 ಮುಖ್ಯ ಅಂಶಗಳಿವೆ: ನಮ್ರತೆ, ಉದ್ದೇಶ ಮತ್ತು ಸಿದ್ಧತೆ. ನೋಡಿ, ನಾವೆಲ್ಲರೂ ಬದುಕಲ್ಲಿ ಒಂದು ದೊಡ್ಡ ಪರ್ಪಸ್ಗೋಸ್ಕರ ಹುಡುಕ್ತಾ ಇರ್ತೀವಿ. ಆದರೆ ಒಂದು ಸತ್ಯವನ್ನ ಮರೆತುಬಿಡ್ತೀವಿ. ನಿಜವಾದ ಉದ್ದೇಶ ನಮ್ಮನ್ನ ಯಾವತ್ತೂ ಬಿಟ್ಟೋಗಲ್ಲ. ಯಾಕಂದ್ರೆ ಆ ಉದ್ದೇಶವೇ ನಾವು. ನಮ್ಮನ್ನ ನಾವು ದಿನದಿಂದ ದಿನಕ್ಕೆ ಉತ್ತಮಪಡಿಸ್ಕೊಳ್ಳೋದಕ್ಕಿಂತ ದೊಡ್ಡ ಪರ್ಪಸ್ ಇನ್ನೇನಿದೆ ಹೇ? ಈ ಪಯಣದಲ್ಲಿ ಒಂದು ವಿಚಿತ್ರವಾದ ಆದರೆ ಬಹಳ ಮುಖ್ಯವಾದ ಸತ್ಯ ಇದೆ. ನಾವು ನಮ್ಮನ್ನ ಎಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತೀವೋ ಅಷ್ಟೇ ಹಂಬಲ್ ಆಗಿರಬೇಕು. ಯಾಕಂದ್ರೆ ನಿಜವಾದ ಶಕ್ತಿ ಇರೋದು ಅಹಂಕಾರದಲ್ಲಲ್ಲ, ವಿನಯ ಮತ್ತು ನಮ್ರತೆಯಲ್ಲೇ. ಇದಕ್ಕೊಂದು ನಿಜವಾದ ಕಥೆಯನ್ನ ಹೇಳ್ತೀನಿ ಕೇಳಿ. ಅಮೆರಿಕಾದ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಒಬ್ಬ ಜಾನಿಟರ್ ಇದ್ರು, ಅಂದ್ರೆ ಸ್ವಚ್ಛತಾ ಕಾರ್ಮಿಕ. ಅವರು ಅಲ್ಲಿನ ಯುವ ಕೆಡೆಟ್ಗಳ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡ್ತಾ ಇದ್ರು. ಆ ವಯಸ್ಸಾದ ವ್ಯಕ್ತಿ ಯಾರು ಅಂತ ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಆದ್ರೆ ಆ ಜಾನಿಟರ್ ಬೇರೆ ಯಾರೂ ಆಗಿರ್ಲಿಲ್ಲ. ಅವರೇ ವಿಲಿಯಂ ಕ್ರಾಫರ್ಡ್, 2ನೇ ಮಹಾಯುದ್ಧದ ಹೀರೋ, ಅಮೆರಿಕದ ಮಿಲಿಟರಿಯ ಅತ್ಯುನ್ನತ ಪ್ರಶಸ್ತಿಯಾದ ಮೆಡಲ್ ಆಫ್ ಆನರ್ ಗೆದ್ದವರು. ಯೋಚನೆ ಮಾಡಿ, ಅಂತಹ ಮಹಾನ್ ವ್ಯಕ್ತಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಅಷ್ಟು ನಮ್ರತೆಯಿಂದ ಸೇವೆ ಸಲ್ಲಿಸ್ತಾ ಇದ್ರು. ಇದಲ್ವಾ ನಿಜವಾದ ಶ್ರೇಷ್ಠತೆ ಅಂದ್ರೆ? ಹಾಗಿದ್ರೆ ಈ ಇಡೀ ಪಯಣದ ಕೊನೆಗೆ ಸಿಕ್ಕೋದು ಏನು? ರಿಸಲ್ಟ್ ಏನು? ಸಿಂಪಲ್. ಒಂದು ಆರ್ಗನೈಸ್ಡ್ ಮೈಂಡ್. ಹೊರಗಿನ ಜಗತ್ತು ಎಸೆಯೋ ಯಾವುದೇ ಸವಾಲನ್ನು ಎದುರಿಸೋಕ್ಬೇಕಾದ ಒಂದು ಮಾನಸಿಕ ಕವಚ. ಮತ್ತು ಯಾವುದೇ ಪರಿಸ್ಥಿತಿಗೂ ಯಾವತ್ತೂ ರೆಡಿ ಇರೋ ಒಂದು ಸ್ಥಿತಿ. ಸೊ ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ಪ್ರತಿದಿನ ರಾತ್ರಿ ಮಲ್ಗೋ ಮುಂಚೆ ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಇದು: ಇವತ್ತು ನಾನು ನನ್ನನ್ನೇ ಬೆಳೆಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಾ? ಉತ್ತರ